ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಇದನ್ನೆಲ್ಲ ನಾನು ಕುಡಿಬೇಕಾ? ರುಕ್ಮಿಣವ್ರ ಡಾಕ್ಟರ್ ಹೇಳಿದ್ರೆ ಗೊತ್ತು ತಾನೆ, 7 ಹಣ್ಣಿನ ರಸ ಕುಡಿಬೇಕಂತೆ. ಆಗ್ಲೇ ನೀವು ನಮ್ಮ ಕೂಸು ಆರೋಗ್ಯವಾಗಿ ಇರಕ್ಕಾಗೋದು. ನೀವು ನನ್ನ ಮೇಲಿನ ಕಾಳಜಿಯಿಂದ ಹೀಗೆಲ್ಲ ಮಾಡ್ತಿದ್ದೀರ ಅಂತ ಗೊತ್ತು. ಇಷ್ಟೊಂದು ಪ್ರೀತಿ ನನ್ನಿಂದ ತಡ್ಕೊಳ್ಳೋದಕ್ಕಾಗಲ್ಲ. ಮಂಗಳ, ನನ್ನ ಮಾತು ಕೇಳು, ದುಡುಕ್ಬೇಡ. ನಾವಿಬ್ರು ಒಂದ್ಸರಿ ಸಮಾಧಾನ ಕೂತು ಮಾತಾಡೋಣ. ಇಲ್ಲ, ಮಾತಾಡ್ಲಿಕ್ಕೆ ಏನೂ ಇಲ್ಲ. ನಾನೆಲ್ಲ ನಿರ್ಧಾರ ಮಾಡಾಗಿದೆ. ಮಂಗಳ, ಈ ಮಾತ್ರ ಬೇಡ, ನನ್ನ ಮಾತು ಕೇಳು. ಏನ್ರ ಮಾತ್ರ ಕೇಳ್ತಾಳೆ, ಕೊಡ್ಸಯ್ಯ. ಸರ್, ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ರೀ. ಇವಳು ಯಾವ ಮಾತ್ರೆ ತಗೊಳ್ತಾ ಇದ್ದಾಳೆ ಅಂತ ನಿಮ್ಗೆ ಗೊತ್ತಾ? ನಮಗೆ ಮದುವೆ ಆಗಿ 3 ವರ್ಷ ಆದಮೇಲೆ ಈಗ ತಾನೇ ದೇವರು ಕಣ್ಬಿಟ್ಟಿದ್ದಾನೆ. ನಮಗೆ ಮಕ್ಕಳ ಬಗ್ಗೆ ಕರುಣಿಸಿದ್ದಾನೆ. ಅದಕ್ಕೆ ಅಂತ ನಾನು ಬೇಡ್ಕೊಳ್ಳದಿರೋ ದೇವರೇ ಇಲ್ಲ. ಆದರೆ ಇವಳು ನೋಡಿದ್ರೆ ಈಗ ನಮಗೆ ಮಗು ಬೇಡ ಅಂತ ಅಬಾರ್ಷನ್ ಮಾತ್ರ ತಗೊಳ್ತಾ ಇದ್ದಾಳೆ ಸರ್. ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಅಲ್ಲ ಕಣವ, ಮಕ್ಕಳು ಆಗಿಲ್ಲ ಅಂತ ಜೀವನ ಪೂರ್ತಿ ಕೊಡ್ತಾ ಇರ್ತಾರೆ. ಯಾರು ಮಕ್ಕಳು ಕೊಟ್ಟರು ಸಾಕಳವಂತ ಕಾಯ್ತಾ ಇರ್ತಾರೆ. ಅಂಥದ್ರಾಗೆ ಯಾವ್ರೆ ನಿಂಗೆ ವರ ಕೊಟ್ಟವನೆ, ಆ ಮಗಿನ ಯಾಕೆ ಕೊಲಕ್ಕೆ ನೋಡ್ತೀಯಾ? ನನ್ನ ಸಮಸ್ಯೆ ಏನು ಅಂತ ನಿಮಗೆ ಗೊತ್ತಿಲ್ಲ ಅಣ್ಣ. ನನಗೂ ಮಗು ಬೇಕು ಅಂತ ಆಸೆ ಇದೆ. ಆದರೆ ಇವರು ಓದಿದ್ದೀನಿ ಅಂತ ಸುಳ್ಳು ಹೇಳಿ ಮದುವೆ ಆದರು. ಹೇಗೋ ನನ್ನ ಹಣೆ ಬರ ಅಂತ ಸಂಸಾರ ಮಾಡ್ಕೊಂಡಿದ್ದೆ. ಆದರೆ ಇವರು ಓದದೇ ಇರೋದ್ರಿಂದ ನನ್ನ ಸಂಸಾರಕ್ಕೇನು ತೊಂದರೆ ಇಲ್ಲ. ಆದರೆ ನಾಳೆ ಹುಟ್ಟೋ ನನ್ನ ಮಗುವಿನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ. ಇಲ್ಲ ಮಂಗಳ, ಈಗಲೂ ಅವಕಾಶ ಇದೆ. ನಾನು ಓದ್ತೀನಿ. ನಮ್ಮ ಹುಟ್ಟೋ ಮಗು ಭವಿಷ್ಯಕ್ಕೆ ತೊಂದರೆ ಆಗದಿರೋಗೆ ನಾನು ನೋಡ್ಕೋತೀನಿ. ಅಲ್ಲ ಕಣವ, ಈ ಅಪ್ಪ ಓದಿರೋದಕ್ಕೂ ನಿನ್ನ ಮಗಿನ ಭವಿಷ್ಯಕ್ಕೂ ಏನವ ಸಂಬಂಧ? ಸಂಬಂಧ ಇದೆ ಅಣ್ಣ. ಈಗಿನ ಕಾಲದಲ್ಲಿ ಮಗುವಿಗೆ ಪ್ರೀ ನರ್ಸರಿ ಓದಿಸ್ಬೇಕಂದ್ರೂ ತಂದೆ ತಾಯಿ ಡಿಗ್ರಿ ಪಾಸಾಗಿರಬೇಕು. ನನ್ನ ಭವಿಷ್ಯ ಅಂತೂ ಹಾಳಾಯಿತು. ನನ್ನ ಮಗುವಿನ ಭವಿಷ್ಯ ಆದರೂ ಚೆನ್ನಾಗಿರಬೇಕು ಅಂತ ಆಸೆ ಪಡೋದು ತಪ್ಪ ಅಣ್ಣ? ಒಳ್ಳೆ ವಿದ್ಯಾಭ್ಯಾಸ ಸಿಗದೆ ಮಗುವಿನ ಭವಿಷ್ಯ ಹಾಳಾಗೋದಕ್ಕಿಂತ ಮಗು ಹುಟ್ಟಿರೋದೇ ವಾಸಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಣ್ಣ. ಏನವ ಹೇಳ್ತದೆ ನೀನು? ಅಪ್ಪ ಅಮ್ಮ ಓದ್ನಿಲ್ಲ ಅಂದ್ರೆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಕ್ ಹಾಕಿಲ್ವಾ? ಹೌದಣ್ಣ, ಈಗ ಕಂಪ್ಯೂಟರ್ ಕಾಲ, ಎಲ್ಲದಕ್ಕೂ ಇಂಗ್ಲೀಷ್ ಗೊತ್ತಿರಬೇಕು. ಮನೇಲಿರೋ ತಂದೆ ತಾಯಿ ಓದಿದ್ರೆ ತಾನೇ ಮಕ್ಕಳಿಗೆ ಹೇಳ್ಕೊಡಕ್ಕಾಗೋದು. ಎಲ್ಲಾನು ಶಾಲೆಯಲ್ಲಿ ಕಲಿಯೋಕ್ಕಾಗಲ್ವಲ್ಲ, ಅದಕ್ಕೆ ಈ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಮಕ್ಕಳು ಬೇಕು ಅಂದರೆ ತಂದೆ ತಾಯಿ ಓದಿರಲೇಬೇಕು. ನಾನು ಓದಿಲ್ಲ ಅಂದರೆ ನಾನು ಅಪ್ಪ ಅನ್ಸ್ಕೊಳಕ್ಕೆ ಲಾಯಕ್ಕಿಲ್ಲ ಅಂದಂಗೆ ಆಯಿತು. ಇಲ್ಲ, ನಾನು ಓದಿ ಮುಗಿಸ್ಮ್ಯಾಕೆ ಅಪ್ಪ ಆಗಬೇಕು. ಕೃಷ್ಣ, ಯಾಕೆ ಸಪ್ಪಗಿದ್ದೀರಾ? ಸಿರಪ್ ಸಿಗ್ಲಿಲ್ವಾ? ಮುನಿಯವ್ರೆ, ನಮ್ಗೀಗಲೇ ಮಗ ಬೇಕಾ? ಕೃಷ್ಣ, ದಿಢೀರಂತ ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀರಾ? ಏನಾಯ್ತು? ಮುನಿಯವ್ರೆ, ಅವತ್ತು ನಿಮ್ಮ ಫ್ರೆಂಡ್ಸ್ ಹೇಳಿದ್ರಲ್ಲ, ಆ ಮಾತಿದ್ದ ಮನುಷ್ಯ ಓದಲಿಲ್ಲ ಅಂದರೆ ಮರವಾದೇ ಇರೋಕ್ಕಿಲ್ಲ. ಅಪ್ಪ ಓದಲಿಲ್ಲ ಅಂದರೆ ಮಗನಿಗೆ ಭವಿಷ್ಯ ಇರೋಕ್ಕಿಲ್ಲ. ಕೃಷ್ಣ, ಅವ್ರು ಹೇಳಿದ್ದಕ್ಕೂ ನೀವು ಮಗು ಬೇಡ ಅಂತಿರೋದಕ್ಕೂ ಏನು ಸಂಬಂಧ? ಮುನಿಯವ್ರೆ, ನಮ್ಮ ಮಗ ಬೇಡವೇ ಬೇಡ ಅಂತೇನು ಹೇಳ್ತಾ ಇಲ್ಲ, ಈಗ ಬೇಡ ಅಂತ. ಅದೇ ಯಾಕೆ ಅಂತ? ಮತ್ತಿನ್ನೇನು, ಈಗಿನ ಕಾಲದಾಗೆ ಮಕ್ಕಳು ಹುಟ್ಟಕ್ಕಿಂತ ಮುಂಚೆನೇ ಸ್ಕೂಲ್ ಸೀಟ್ನ ಬುಕ್ ಮಾಡ್ತಿರ್ಬೇಕಂತೆ. ಹಂಗೂ ಸೀಟ್ ಸಿಕ್ಕಿದ್ರೆ ಅಪ್ಪ ಅವ್ವ ಇಬ್ಬರು ಓದ್ಕೊಂಡಿರ್ಬೇಕಂತೆ. ಮೊದಲೇ ನಾನು ಎಪ್ಪೆಟ್ಟು ಏನೋ ನೀವು ಧೈರ್ಯ ಕೊಟ್ರಿ ಅಂತ ಟ್ಯುಟೋರಿಯಲ್ ಸೇರ್ಕೊಂಡಿವ್ನಿ. ಇನ್ನು ಅದನ್ನು ಓದ್ಕೊಂಡು ಪಾಸ್ ಮಾಡಿಕೊಂಡು ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳೋದು ಇನ್ನೂ ಅದು ಎಷ್ಟು ದಿವಸ ಆಯ್ತದೋ ಏನೋ. ಅಷ್ಟರಲ್ಲಿ ನನ್ನ ಮಗ ಹುಟ್ಟಿ ನಾನು ಓದಿಲ್ಲ ಅಂತ ಅವನು ಸ್ಕೂಲ್ ಸೇರಿಸ್ಕೊಳ್ಳಿಲ್ಲ ಅಂದರೆ ಪಾಪ ಅವನು ನನಗೆ ಎಬ್ಬಟ್ಟಾಗಕ್ಕಿಲ್ವಾ? ಕೃಷ್ಣ,
ಇಂಥ ಅರ್ಥ ಇಲ್ದಿರೋ ವಿಷಯನೆಲ್ಲ ಯಾರು ನಿಮ್ಮ ತಲೆಗೆ ಹಾಕಿದ್ದು? ಅಲ್ಲ ಕೃಷ್ಣ, ತಂದೆ ತಾಯಿ ಓದಿದ್ರೆ ಮಾತ್ರ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಕೋತೀನಿ ಅಂತ ಕಂಡೀಷನ್ ಹಾಕಿದ್ರೆ ನಮ್ಮ ದೇಶದಲ್ಲಿ ಅರ್ಧಕ್ಕರ್ಧ ಜನ ವಿದ್ಯಾವಂತರೇ ಆಗ್ತಿರ್ಲಿಲ್ಲ. ಇಡೀ ದೇಶನೇ ಹೆಮ್ಮೆ ಪಡೋ ಸಾಧನೆ ಮಾಡಿರೋ ವಿಶ್ವೇಶ್ವರಯ್ಯ ಅವ್ರ ತಂದೆ ತಾಯಿ ಯಾವ ಡಿಗ್ರಿ ಮಾಡಿದ್ರು? ಇಷ್ಟಕ್ಕೂ ಪ್ರೈವೇಟ್ ಸ್ಕೂಲಲ್ಲಿ ಸೀಟ್ ಕೊಡಲ್ಲ ಅಂದರೆ ಅದಕ್ಕೆ ಧಿಕ್ಕಾರ ಹೇಳೋಣ, ನಾವೇ ಒಂದು ಸ್ಕೂಲ್ ಕಟ್ಸೋಣ. ಅದು ಬೇಡ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲೇ ನಮ್ಮ ಮಗುನ ಓದಿಸೋಣ. ಅದಾಗದಿದ್ರೆ ಇದು, ಇದಾಗದಿದ್ರೆ ಅದು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋ ಸ್ಥಿತಿ ಬರಬಾರ್ದು ಅಂತಾನೆ ಹಿಂಗೆ ಹೇಳ್ತಾ ಇರೋದು. ಹೆಂಗಿದ್ರು ನನ್ನ ಡಿಗ್ರಿ ಮುಗಿದ್ಮೇಲೆ ಮಕ್ಕಳು ಮಾಡ್ಕೋಬೋದಲ್ಲ. ಕೃಷ್ಣ, ಏನು ಕಡಿಮೆ ಆಗಿದೆ ನಿಮಗೆ? ಪ್ರಪಂಚದಲ್ಲೇ ನಿಮ್ಮಂಥ ಗಂಡ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನೇ ಇಷ್ಟು ಸಂತೋಷವಾಗಿ ನೋಡ್ಕೊಳ್ಳೋ ನೀವು ಖಂಡಿತವಾಗ್ಲೂ ಒಬ್ಬ ಒಳ್ಳೆ ತಂದೆ ಆಗೇ ಆಗ್ತೀರ. ಯಾವುದೇ ಕಾರಣಕ್ಕೂ ನಿಮ್ಮಿಂದ ನಮ್ಮ ಮಗುಗೆ ಅವಮಾನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬದಲಾಗಿ ನಿಮ್ಮಂಥ ತಂದೆ ಪಡೆದಿದ್ದಕ್ಕೆ ನಮ್ಮ ಮಗು ಖಂಡಿತ ಹೆಮ್ಮೆ ಪಡುತ್ತೆ. ಆ ನಂಬಿಕೆ ನನಗಿದೆ. ನೋಡಿ, ನೀವು ಎಲ್ಲ ವಿಷಯದಲ್ಲೂ ಬೆಸ್ಟ್. ಕೃಷ್ಣ, ದಯವಿಟ್ಟು ಯಾವತ್ತೂ ಹೀಗೆ ಯೋಚನೆ ಮಾಡಬೇಡಿ. ನನಗೆ ಒಳ್ಳೆ ಗಂಡ ಆಗಿದ್ದೀರೋ, ನಮ್ಮ ಮಗುಗೂ ಒಳ್ಳೆ ತಂದೆ ಆಗ್ತೀರ. ಆ ನಂಬಿಕೆ ನನಗಿದೆ. ಕೃಷ್ಣ, ಐ ಲವ್ ಯು. ಏ ಕಿಟಪ್ಪ, ಏನ್ಲ ಇದಲ್ಲ? ಇಟ್ಟೊತ್ನಾಗೆ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಮಾವಯ್ಯ, ಎಲ್ಲ ಹೇಳ್ತೀವಿ, ಈಗ ಬನ್ನಿ. ಅಭಯ, ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾವೇನು ಆಳ್ಬಾವಿಗ ತಳ್ತಿದ್ವಿ. ಕೊನೆ ಮೆಟ್ಲು ನಿಧಾನ ನಿಧಾನ. ಏ ಅಭಯ, ಈಗ ನಿನ್ನ ಕಣ್ಣು ಕಟ್ಟಿದ್ದೀನಲ್ಲ ಬಟ್ಟೆನ, ಅದನ್ನ ಬಿಚ್ತಾವನಿ. ನಿಧಾನ ಕಣ್ಬಿಟ್ಟು ನೋಡು, ನಿಂಗೆ ಆಶ್ಚರ್ಯ ಕಾದದೆ. ಏನ ವ್ಯವಸ್ಥೆ? ಇದೆಲ್ಲ ಯಾರ ಮಾಡಿದ್ದು? ಮಾವಯ್ಯ, ಇವತ್ತು ನಿಮ್ದು ಹುಟ್ಟದಬ್ಬ. ಹ್ಯಾಪಿ ಬರ್ತ್ಡೇ ಮಾವಯ್ಯ. ಏನು ನಮ್ಗೆ ಕೊಟ್ಟು ಅದಯ್ಯ. ನಾನೇ ಮಾವಯ್ಯ ಹೇಳಿದ್ದು. ಒಂದಿನ ಹಳೆ ರೆಕಾರ್ಡ್ಸ್ ನೋಡ್ತಿರ್ಬೇಕಾದ್ರೆ ನಿಮ್ ಜಾತಕ ಸಿಕ್ತು. ಆಗ ಗೊತ್ತಾಯ್ತು ಇವತ್ತು ನಿಮ್ದು ಹುಟ್ಟದಬ್ಬ ಅಂತ. ಮಾವಯ್ಯ, ನೀವ್ ನಮಗೋಸ್ಕರ, ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದೀರ. ನಾವೇ ನಿಮ್ ಸಂತೋಷಕ್ಕೋಸ್ಕರ ಏನೂ ಮಾಡಿಲ್ಲ, ಅದಕ್ಕೆ ಈ ಸರ್ಪ್ರೈಸ್. ಹೌದು ಅಪ್ಪಯ್ಯ, ರುಕ್ಮಿಣಿಯವ್ರು ಅಂತ ಬಂದು ಎಡೀರ್ ಹೇಳಿದ್ರು. ನನಗೂ ಚೆನ್ನಾಗೈತೆ ಅನಿಸ್ತು, ಅದಕ್ಕೆ ಪ್ಲಾನ್ ಮಾಡಿದ್ವಿ. ಮಾವಯ್ಯ, ತಗೊಳ್ಳಿ, ಮೇಣದ ಬತ್ತಿ ಆರಿಸಿ ಕೇಕ್ ಕಟ್ ಮಾಡಿ. ಅಲ್ಲವಾ, ನಮ್ಗೆ ಸಂತೋಷ ಆಯ್ತು ಅಂದ್ರೆ ಕುರಿನೋ ಕೋಳಿನೋ ಕತ್ತರಿಸ್ತೀವಿ. ಈ ಕೇಕ್ ಕತ್ತರಿಸೋದೆಲ್ಲ ಎಳೆ ಮಕ್ಕಳ ಆಟ ಕಣವ, ಅಲ್ವೇಲ್ಲ? ಏನು ಮಕ್ಕಳೆಲ್ಲ ಈಟೊಂದು ಆಸೆ ಪಡ್ತಾವ್ರೆ. ಆಗಿದ್ದಾಗ ಹೋಗ್ಲಿ ಒಂದ್ಕಿಂತ ಕತ್ತರಿಸ್ಬಿಡಿ. ನೀವ್ ಈಗಿಂತ ಕೇಕ್ ಕತ್ತರಿಸ್ಕೊಂಡ್ರೆ ಮುಂದೆ ನಮ್ಗೂ ಒಂದು ಅವಕಾಶ ಸಿಗ್ತದೆ, ಅಲ್ವಾ ಕಾಳಿ? ಉಂಕಲವು ನಂದು ಮುಂದಿನ ತಿಂಗಳೇ. ಏಯ್ ಸಾಕು ಸುಕ್ಕಿಲ್ಲ, ಹೋದ್ ತಿಂಗಳ ಮುಗಿತು ಕಣ. ಮಾವಯ್ಯ,
ಉರಿ ನನ್ನ ಶಾಪ ನನ್ನ ಕಣ್ಣೀರು ನಿಂಗೆ ತಟ್ಟೆ ಬಿಡಕ್ಕಿಲ್ಲ. ನೀನ್ ಹೊಟ್ಟೆಲಿರೋ ಮಗ ಹಂಗೆ ಹಿಂಗೂ ಆಯ್ತದೆ ಕಣಲ್ಲಿ. ಈ ಜನ್ಮದಾಗೆ ನೀನು ತಾಯಿ ಆಗಕ್ಕಿಲ್ಲ, ಕೆಪ್ತಿ ಮಾಡಿಕೋ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿ